ನಂಗೆ ಇದನ್ನ ನೋಡಿದ್ಮೇಲಂತೂ ನಂಗೆ ಇನ್ನೂ ಡೌಟ್ ಶುರು ಆಗಿದೆ ಕಣೆ. ತಗೋ ನೋಡು. ಅದ್ಯಾಕ್ ಹಂಗಂತ್ಯ? ಆರ್ಯ ಸರ್ಗೆ ಮದ್ವೆ ಆಗಿದ್ಯಾ ಇಲ್ವಾ ಅಂತ ಗೊತ್ತಾಗ್ಲಿಲ್ವಾ? ಅದೇಕ್ ಸಾಧ್ಯ? ಪರವಾಗಿಲ್ಲ, ಎಲ್ಲದಕ್ಕೂ ಆನ್ಸರ್ ಬರ್ದಿದ್ದಾರೆ. ಮುಖ್ಯವಾಗಿರೋದನ್ನೇ ಖಾಲಿ ಬಿಟ್ಟಿದ್ದಾರೆ ಕಣೆ. ಇದೇನೇ ಇದು? ಅದನ್ನೇ ಹೇಳ್ತಾ ಇರೋದು. ಅವ್ರು ಸಿಂಗಲ್ ಮ್ಯಾರಿಡಾ ಅಥವಾ ಡಿವೋರ್ಸಿನ ಏನಾದ್ರೂ ಒಂದ್ ಬರಿಬೇಕಿತ್ತಲ್ವಾ? ಅಂದ್ರೆ ನಿಂಗೆ ಇನ್ನೂ ಚಾನ್ಸ್ ಇದೆ ಅಂತ ಆಯ್ತು ಅನ್ನು. ಅದ್ ಹೇಗೆ? ಜಾಗ ಖಾಲಿ ಇದೆ ಅಂತ ಅವರೇ ಸಿಂಬಾಲಿಕ್ ಆಗಿ ಹೇಳಿದಾರಲ್ಲ. ಅದಲ್ಲ ರಮ್ಯಾ, ಇವತ್ತು ಆಫೀಸಲ್ಲಿ ಮಿಸ್ಸಸ್ ವರ್ಧನ್ಗೆ ಸೀರಿಯಸ್ ಅಂತ ಕಾಲ್ ಬಂದಿದ್ ಕೂಡ್ಲೆ ಆರ್ಯವರ್ಧನ್ ಸರ್ ಅರ್ಜೆಂಟ್ ಆಗಿ ಹೊರಟೋದ್ರು. ಮಿಸಸ್ ವರ್ಧನ? ಹ್ಞೂ ಕಣೆ. ನಾನು ಯಾರು ಅಂತ ಕೇಳಿದಕ್ಕೆ ಶ್ರೀಮತಿ ವರ್ಧನ್ ಅಂತ ಅಲ್ಲಿ ಕೆಲಸ ಮಾಡೋರು ಹೇಳಿದ್ರು. ಹಂಗಂದ್ರೆ ಅವ್ರಿಗೆ ಮದ್ವೆ ಆಗಿದೆ ಅಂತ ತಾನೇ ಅರ್ಥ? ಹಂಗಾದ್ರೆ 2 ಸುಳಿ ಆಸಾಮಿ ಅನ್ಸುತ್ತೆ. ಏನು? ನಮ್ಮ ಅಜ್ಜಿ ಹೇಳ್ತಿರ್ಲಿಲ್ವಾ 2 ಸುಳಿ ಇರೋರ್ಗೆ 2 ಹೆಂಡ್ತಿರು ಅಂತ? ನಿಮ್ ಆರ್ಯ ಸರ್ಗೂ 2 ಸುಳಿ ಇದೆಯಾ ಚೆಕ್ ಮಾಡು. ಹೋಗೆ, ಜಸ್ಟ್ ಚೆಕ್ ಮಾಡು, ನಿಂಗೋಸ್ಕರ ಅಲ್ಲ, ನನ್ ಕ್ಯೂರಿಯಾಸಿಟಿಗಾದ್ರು. ಪ್ರೀಪೇಡ್ ಕಾರ್ಡ್ ಲಾಂಚ್ ಪಾರ್ಟಿಗೆ ನೀವೆಲ್ಲ ಬರಬೇಕಿತ್ತು. ಚೆನ್ನಾಗಿರೋ. ನಾವು ಬಂದಲ್ಲಿ ಏನು ಮಾಡೋದಪ್ಪ? ನಾವು ಇಲ್ಲಿಂದಾನೇ ನಿನಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ. ಅಮ್ಮ, ದಾದಾ, ನಿಮ್ಮಿಬ್ರಿಗೂ ಒಂದು ದೊಡ್ಡ ಖುಷಿ ಕಾದಿದೆ. ನಾನು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀನಿ. ದಾದಾ, ನನ್ನ ಈಗಲೇ ಏನೂ ಕೇಳಬೇಡಿ, ನಾನೇನು ಹೇಳಲ್ಲ. ಬಟ್ ಪ್ರಾಜೆಕ್ಟ್ ಹೆಸರೇನು ಗೊತ್ತಾ? ಗೋಪಿ ಗೋಲ್ಡ್. ಅಯ್ಯೇ ಗೋಪಿ, ನಂದು ಗೋಲ್ಡು. ಸುಮ್ಮನಿರ. ಗೋಪಿ ಅಂದರೆ ಗೋಪಿ ಅಲ್ಲ, ಗೋಪಿ. ಬ್ರೋ ಇಲ್ಲ, ನನ್ನ ಗಂಡ ಈ ಥರ ಅಂತ ನೀವು ನನ್ನನ್ನು ಹಾಗೆ ಟ್ರೀಟ್ ಮಾಡಬೇಡಿ. ನನ್ನ ಕೈ ಕೆಳಗಿರ್ಬೇಕಾದವರೆಲ್ಲ ನನ್ನನ್ನೇ ಲೆಕ್ಕ ಕೇಳ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಫೇರ್. ನಾನೇ ಹೇಳಿದ್ದೆ, ಮನೆಯವರಾಗಿರಲಿ ಆಫೀಸ್ನವರಾಗಿರಲಿ ನಾವು ಮಾಡೋ ಖರ್ಚಿಗೆ ಲೆಕ್ಕ ಇಡೋದು ಒಳ್ಳೇದು ಅಂತ. ನನಗದೆಲ್ಲ ರೂಢಿ ಇಲ್ಲ. ಮಾನ್ಸಿ, ಆರ್ಯ ಹೇಳ್ತಾ ಇರೋದು ನಮ್ಮನೆ ಒಳ್ಳೇದಿಕ್ಕೆ. ನೀನು ಹಠ ಮಾಡಬೇಡ. ಲೆಕ್ಕ ತಾನೇ ಕೇಳ್ತಾ ಇರೋದು. ನೀನು ಸರಿಯಾಗಿ ಖರ್ಚು ಮಾಡಿದರೆ ಲೆಕ್ಕ ಕೊಡೋಕ್ಕೇನು ಕಷ್ಟ? ಅಮ್ಮ, ಏನಂದ್ರಿ? ರೋಹಿಲ್ಲ ಹೇಳಿರೋದೆಲ್ಲ ಮನೆಗೆ ಒಳ್ಳೇದೇ ಆಗಿದೆಯಾ? ಅವ್ರ ಪ್ರಕಾರ ಮನೆ ಅಂದರೆ ಏನು? ಇವರಿಗೆ ಹೇಳೋಳು ಕೇಳೋಳು ಒಬ್ಳಿದ್ದಿದ್ರೆ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗ್ತಿತ್ತು. ಆರ್ಯ, ಆರ್ಯ, ನಮಗೋಸ್ಕರ ದುಡಿಯೋನ್ಗೆ ಈ ರೀತಿ ಅವಮಾನ ಮಾಡಿದ್ರೆ ಒಳ್ಳೇದಾಗುತ್ತಾ ನಮಗೆ? ಇವರಿಗೆ ಹೇಳೋಳು ಕೇಳೋಳು ಒಬ್ಳಿದ್ದಿದ್ರೆ ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗ್ತಿತ್ತು. ದೊಡ್ಡ ಯಜಮಾನರ ಮನಸ್ಸಿಗೆ ಬೇಸರ ಆದಾಗ ಮಾತ್ರ
ಈ ಕೋಣೆ ಬಾಗಿಲು ತೆಗಿಯೋದು. ಈಗ ಒಳಗೆ ಹೋಗಿದಾರ ಅಂದ್ರೆ ಇನ್ನು ಯಾವಾಗ ಹೊರಗೆ ಬರ್ತಾರೋ ಏನು. ಇದೇನಿದು ಫೋನೇ ಎತ್ತಲಿಲ್ಲ. ಅಷ್ಟು ದೊಡ್ಡ ಮನೇಲಿ ರಿಂಗ್ ಆಗಿರೋದು ಕೇಳಿಸಿರಲ್ಲ. ಇನ್ನೊಂದ್ಸರಿ ಮಾಡೋಣ. ನಮಸ್ಕಾರ ಸರ್. ಏನು ಇಷ್ಟೊತ್ತಲ್ಲಿ ಮಾಡಿದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ಹೆಚ್ಚು ಟೈಮ್ ತಗೊಳ್ಳಲ್ಲ. ಅದು ನೋಡಿ, ನಾನು ಏನಕ್ಕೆ ಫೋನ್ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತು. ಇದೇನಪ್ಪ ಬೆನ್ನ ಬೇತಾಳ ಥರ ಜೀವ ತಿಂತಿದ್ದಾಳೆ ಅಂತ ಮಾತ್ರ ಅನ್ಕೋಬೇಡಿ. ಅದು ಸರ್, ಒಂದು ಹೆಣ್ಣೆತ್ತು ಜೀವ ಎಷ್ಟು ಕಷ್ಟ ಅಂತ ನೀವು ಯೋಚನೆ ಮಾಡಿ. ನನಗೆ ಗೊತ್ತು ನೀವು ತುಂಬ ಬ್ಯುಸಿ ಇರ್ತೀರಾ ಅಂತ. ಆದರೂ ಒಂಚೂರು ಇದನ್ನು ಇಂಪಾರ್ಟೆಂಟೇ ಸರ್. ಸರ್, ಒಂದೇ ಒಂದು ನಿಮಿಷ. ನಾನು ಆರ್ಯ ಅಲ್ಲ, ಅವ್ರ ತಾಯಿ. ನೀವು ಹೇಳಿದ್ರೆ ಅವಳ ಮದುವೆ ಖಂಡಿತ ಒಪ್ಕೊತಾಳೆ. ಅವಳ ಜೀವನ ಸಂತೋಷವಾಗಿರೋದು ನಿಮ್ಮ ಕೈಲಿದೆ ಸರ್. ಮೊದಲು ಈ ಅನು ಯಾರು ಅಂತ ತಿಳ್ಕೊಬೇಕು. ತಗೊಳ್ಳೇನೋ. ಇಲ್ಲ, ನಿಂತಿಲ್ವಾ? ನನ್ನ ಕೈಯಲ್ಲಿ ಕೊಡು. ಅಪ್ಪ ಬಿಡಿ, ನಾನೇ ಮಾಡ್ತೀನಿ. ಕಂದ, ನಿನಗೆ ಹುಷಾರಿಲ್ಲ, ನೀ ಕೂತ್ಕೋ. ಅಪ್ಪ, ನಂಗೇನು ಆಗಿಲ್ಲ. ಪ್ರತಿ ಅಷ್ಟಮಿ ದಿನ ಇದನ್ನೇ ಹೇಳ್ತೀಯ, ಆದ್ರೆ ರಾತ್ರಿ ಕನಸು ಬೇಡ ತಪ್ಪಿದೆಯಾ ಹೇಳು? ಸುಬ್ಬು, ಈಗ ಅದನ್ನೆಲ್ಲ ಯಾಕೆ ನೆನಪು ಮಾಡ್ತಾ ಇದ್ದೀರಾ ಅವಳಿಗೆ? ನೆನಪಿಸ್ತಾ ಇಲ್ಲ, ಅವಳಿಗೆ ಹೇಳ್ತಾ ಇದ್ದೀನಿ. ಅನು ಬಂಗಾರ, ಪ್ರತಿ ಅಷ್ಟಮಿ ದಿನ ನಿನಗೆ ಇದ್ದಕ್ಕಿದ್ದ ಹಾಗೆ ಜ್ವರ ಬಂದ್ಬಿಡೋದು. ಈಗ ನಾವು ಯಾರಿಗಾದ್ರೂ ಹೇಳಿದ್ರೆ ತಮಾಷೆ ಅನ್ಕೋತಾರೆ. ಆದ್ರೆ ನಾನು ನಿಮ್ಮಮ್ಮ ಎಷ್ಟು ಸಂಕಟ ಅನುಭವಿಸಿದೀವಿ ಗೊತ್ತಾ? ನಿನಗೆ ಅಷ್ಟಮಿ ದಿನ ಜ್ವರ ಬಂದ್ಬಿಟ್ರೆ ಮೈ ಎಲ್ಲ ಸುಟ್ಟೋಗೋದು. ಯಾವ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು ಗುಣ ಆಗ್ತಾ ಇರಲಿಲ್ಲ. ಆಗ ಇದೇ ಜೋಗ್ತಿಯಮ್ಮ ಹೇಳಿದ್ ನಮಗೆ.